ನಾನು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ, ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ಒಂದು ವೇಳೆ ನೀವು ಯೂಟ್ಯೂಬ್ ನಲ್ಲಿ ಜಾಲೆನ್ ಹೇಗೆ ಮಾಡುವುದು, ಹ್ಯಾಂಡ್ಸಮ್ ಆಗುವುದು ಹೇಗೆ, 7 ದಿನಗಳಲ್ಲಿ ಗ್ಲೋ ಅಪ್ ಎಂಬಂತಹ ವಿಡಿಯೋಗಳನ್ನು ನೋಡಿ ಸುಸ್ತಾಗಿದ್ದರೆ ಮತ್ತು ಅದರ ಫಲಿತಾಂಶ 0 ಆಗಿದ್ದರೆ ಇವತ್ತಿನ ವಿಡಿಯೋ ನಿಮಗಾಗಿ ಮಾತ್ರ. ಏಕೆಂದರೆ ಇವತ್ತು ನಾನು ನಿಮಗೆ 25 ಯೂಸ್ಲೆಸ್ ಟಿಪ್ಸ್ ಗಳನ್ನು ಕೊಡುವುದಿಲ್ಲ. ಯಾವುದೇ ಫೇರ್ನೆಸ್ ಕ್ರೀಮ್ ಇಲ್ಲ, ಯಾವುದೇ ಸುಳ್ಳು ಎಕ್ಸರ್ಸೈಸ್ ಇಲ್ಲ, ಯಾವುದೇ ಬಕ್ವಾಸ್ ಮೋಟಿವೇಶನ್ ಇಲ್ಲ. ನಾನು ನಿಮಗೆ ಕೇವಲ ನಿಜ ಜೀವನದಲ್ಲಿ ಕೆಲಸ ಮಾಡುವಂತ ವಿಷಯಗಳನ್ನು ಮಾತ್ರ ಹೇಳುತ್ತೇನೆ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗನಿಗೆ, ಸ್ಟೂಡೆಂಟ್ಗೆ, ಒಬ್ಬ ನಾರ್ಮಲ್ ಹುಡುಗನಿಗೆ ಕೆಲಸ ಮಾಡುವಂತ ವಿಷಯಗಳು. ಮತ್ತು ಒಂದು ವೇಳೆ ನೀವು ಈ ವಿಡಿಯೋದ ಕೇವಲ ಅರ್ಧದಷ್ಟು ವಿಷಯಗಳನ್ನು ಪಾಲಿಸಿದರೂ ಸಹ ಮುಂದಿನ 3 ತಿಂಗಳಲ್ಲಿ ನಿಮ್ಮನ್ನು ನೀವೇ ಗುರುತಿಸಲು ಸಾಧ್ಯವಾಗುವುದಿಲ್ಲ. ಮತ್ತು ಹೌದು, ಕೊನೆಯಲ್ಲಿ ನಾನು ನಿಮಗೆ ಒಂದು ಅಂತಹ ಸತ್ಯವನ್ನು ಹೇಳುತ್ತೇನೆ. ಅದೇನೆಂದರೆ ಕೊನೆ ತನಕ ವಿಡಿಯೋವನ್ನು ನೋಡಿ, ಅದನ್ನು ಅರ್ಥ ಮಾಡಿಕೊಂಡರೆ ನಿಮಗೆ ಗೊತ್ತಾಗುತ್ತದೆ. ಲುಕ್ಸ್ ಮುಖ್ಯ, ಆದರೆ ಇಂಟರ್ನೆಟ್ ನಿಮ್ಮನ್ನು ಎದುರಿಸುತ್ತಿರುವಷ್ಟು ಮಟ್ಟಿಗಂತೂ ಅಲ್ಲ. ಹಾಗಾದರೆ ಬನ್ನಿ ಶುರು ಮಾಡೋಣ. ಲುಕ್ ಮ್ಯಾಕ್ಸಿಂಗ್ ಎಂದರೆ ಕೇವಲ ಬಿಳಿಯಾಗುವುದು ಎಂದಲ್ಲ. ಲುಕ್ಸ್ ಮ್ಯಾಕ್ಸಿಂಗ್ ಎಂದರೆ ನಿಮ್ಮ ಫೇಸ್, ಬಾಡಿ, ಡ್ರೆಸ್ಸಿಂಗ್, ಹೈಜೀನ್, ಪೋಸ್ಚರ್ ಮತ್ತು ಪ್ರೆಸೆನ್ಸ್ ಅನ್ನು ನಿಮ್ಮ ಅತ್ಯುತ್ತಮ ಮಟ್ಟಿಗೆ ಕೊಂಡೊಯ್ಯುವುದು. ಸರಳ ಭಾಷೆಯಲ್ಲಿ ಹೇಳುವುದಾದರೆ, ಈಗ ನೀವು ಯಾವ ವರ್ಷನ್ ಆಗಿದ್ದೀರೋ ಅದಕ್ಕಿಂತ ಒಂದು ಬೆಟರ್ ವರ್ಷನ್ ಆಗಿ ಬದಲಾಗುವುದು. ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯ ಏನೆಂದರೆ ಇದಕ್ಕಾಗಿ ಶ್ರೀಮಂತರಾಗಬೇಕಾದ ಅಗತ್ಯವಿಲ್ಲ. ಕೇವಲ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು, ಡಿಸಿಪ್ಲಿನ್ ಬೇಕು ಮತ್ತು ಸ್ವಲ್ಪ ಕನ್ಸಿಸ್ಟೆನ್ಸಿ ಇರಬೇಕು. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಪಾಯಿಂಟ್ ನಂಬರ್ 1, ಮುಖ ಎಲ್ಲಕ್ಕಿಂತ ಮೊದಲು ಏಕೆ ಹಾಳಾಗಿ ಕಾಣುತ್ತದೆ? ಮೊದಲು ನನಗೆ ಒಂದು ಮಾತು ಹೇಳಿ, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖ ಫ್ರೆಶ್ ಆಗಿ ಕಾಣುತ್ತದೆಯೋ ಅಥವಾ ಸುಸ್ತಾದಂತೆ ಕಾಣುತ್ತದೆಯೋ? ಡಾರ್ಕ್ ಸರ್ಕಲ್ಸ್, ಆಯಿಲ್, ಪಿಂಪಲ್ಸ್, ಉಬ್ಬಿದ ಮುಖ, ಜೀವವಿಲ್ಲದ ಸ್ಕಿನ್. ಒಂದು ವೇಳೆ ಹೌದಾದರೆ ಸಮಸ್ಯೆ ನಿಮ್ಮ ಜೆನೆಟಿಕ್ಸ್ ನಲ್ಲಿ ಇಲ್ಲ, ಸಮಸ್ಯೆ ಇರುವುದು ನಿಮ್ಮ ಲೈಫ್ ಸ್ಟೈಲ್ ನಲ್ಲಿ. ಇವತ್ತಿನ ಹುಡುಗರು ಏನು ಮಾಡುತ್ತಾರೆ? ರಾತ್ರಿ 2 ಗಂಟೆವರೆಗೆ ಫೋನ್ ಬಳಸುತ್ತಾರೆ, ಬೆಳಿಗ್ಗೆ ತಡವಾಗಿ ಏಳುತ್ತಾರೆ, ನೀರು ಕಡಿಮೆ ಕುಡಿಯುತ್ತಾರೆ, ಜಂಕ್ ಫುಡ್ ಜಾಸ್ತಿ ತಿನ್ನುತ್ತಾರೆ, ನಿದ್ದೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿಕೊಂಡಿದ್ದಾರೆ. ಆಮೇಲೆ ಹೇಳುತ್ತಾರೆ, ಬ್ರದರ್ ಮುಖ ಡಲ್ ಆಗಿ ಕಾಣುತ್ತಿದೆ ಎಂದು. ಅರೆ ಬ್ರೋ, ಮುಖ ನಿಮ್ಮದು ಅಥವಾ ಬೇರೆಯವರದ್ದು? ಸತ್ಯ ಏನೆಂದರೆ ಸ್ಕಿನ್ ಕ್ರೀಮ್ ಗಳಿಂದ ಕಡಿಮೆಯಾಗಿ ನಿಮ್ಮ ಹ್ಯಾಬಿಟ್ಸ್ ನಿಂದ ಜಾಸ್ತಿ ಇಂಪ್ರೂವ್ ಆಗುತ್ತದೆ. ನಾನು ನಿಮಗೆ ಒಂದು ಸರಳ ಫಾರ್ಮುಲಾ ಕೊಡುತ್ತೇನೆ. ಮೊದಲನೇದು, ನಿದ್ದೆಯನ್ನು ಸರಿಪಡಿಸಿ. ಯಾವ ವ್ಯಕ್ತಿಗೆ 4 ಗಂಟೆ ಮಾತ್ರ ಮಲಗುತ್ತಾನೋ ಅವನ ಮುಖ ಹೀರೋ ತರ ಕಾಣಲು ಸಾಧ್ಯವೇ ಇಲ್ಲ. ಅವನು 3,000 ರೂಪಾಯಿ ಸಿರಮ್ ಹಚ್ಚಿದರೂ ಸಹ ಬಾಡಿ ರಿಪೇರ್ ಆಗುವುದು ರಾತ್ರಿಯ ಸಮಯದಲ್ಲಿ. ಸ್ಕಿನ್ ಕೂಡ ಆಗಲೇ ರಿಕವರಿ ಆಗುತ್ತೆ. ಎರಡನೇದು, ನೀರು ಕುಡಿಯೋದನ್ನು ಹೆಚ್ಚಿಸಿ. ದಿನವಿಡೀ ಚಹಾ, ಕೂಲ್ ಡ್ರಿಂಕ್, ಶುಗರ್, ಜ್ಯೂಸ್ ಕುಡಿತಿದ್ದೀರಿ, ಆದರೆ ನೀರನ್ನು ಕೇವಲ 2 ಗ್ಲಾಸ್ ಕುಡಿತೀರಿ. ನೀರು ಒಂದು ಬೇಸಿಕ್ ಅಗತ್ಯವಾಗಿದೆ, ಆದರೆ ಜನ ಇದನ್ನು ಇಗ್ನೋರ್ ಮಾಡುತ್ತಾರೆ. ಮೂರನೇದು, ಜಂಕ್ ಫುಡ್ ಕಡಿಮೆ ಮಾಡಿ. ಪ್ರತಿ 2 ದಿನಕ್ಕೊಮ್ಮೆ ಚಿಪ್ಸ್, ಬರ್ಗರ್, ಸಮೋಸ, ಬೇಕರಿ ತಿಂದರೆ ಒಳಗಡೆ ಗಲೀಜು ಹೋದಾಗ ಹೊರಗಡೆ ಗ್ಲೋ ಹೇಗೆ ಬರುತ್ತದೆ? 4ನೇದು, ಸನ್ಲೈಟ್. ಬಿಸಿಲಿಗೆ ನಿಂತುಕೊಳ್ಳಿ. ಬೆಳಿಗ್ಗೆ 10 ನಿಮಿಷ ಬಿಸಿಲಿಗೆ ಹೋಗಿ. ಬಾಡಿಗೆ ಸಿಗ್ನಲ್ ಸಿಗುತ್ತದೆ, ಹಾರ್ಮೋನ್ಸ್ ಬೆಟರ್ ಆಗುತ್ತವೆ, ಮೂಡ್ ಬೆಟರ್ ಆಗುತ್ತದೆ ಮತ್ತು ಮುಖದ ಮೇಲೆ ಇದರ ಎಫೆಕ್ಟ್ ಕಾಣಿಸುತ್ತದೆ. ಮುಖಕ್ಕೆ ಟಾರ್ಚರ್ ಕೊಡಬೇಡಿ. ಪ್ರತಿ 10 ನಿಮಿಷಕ್ಕೆ ಮುಖ ಮುಟ್ಟುವುದು, ಕನ್ನಡಿ ನೋಡುವುದು, ಪಿಂಪಲ್ಸ್ ಹತ್ತುವುದು ಇವೆಲ್ಲವನ್ನು ಬಂದ್ ಮಾಡಿ. ನಿಮ್ಮ ಮುಖ ಡ್ರಾಯಿಂಗ್ ಕಾಪಿ ಅಲ್ಲ, ನೀವು ದಿನಾಲು ಅದನ್ನು ತಿದ್ದುತ್ತಾ ಕೂರಲು, ಅದು ನಾರ್ಮಲ್ ಆಗಿರಲು ಬಿಡಿ. ನಿಮಗೆ ಸ್ಕಿನ್ ಕೇರ್ ರೋಟೀನ್ ಬೇಡ, ನಿಮ್ಮ ಲೈಫ್ ರೋಟೀನ್ ಬೇಕಾಗಿದೆ. ಪಾಯಿಂಟ್ ನಂಬರ್ 2, ಜಾಲೈನ್. ಇನ್ನು ಮುಂದಿನ ಪಾಯಿಂಟ್ ಯಾವುದೆಂದರೆ, ಇಲ್ಲಿ 90% ಹುಡುಗರು ತಮ್ಮ ಮುಖವನ್ನು ತಾವೇ ಹಾಳು ಮಾಡಿಕೊಳ್ಳುತ್ತಾರೋ ಮತ್ತು ಅವರಿಗೆ ಆ ವಿಷಯ ಗೊತ್ತಾಗಿರುವುದಿಲ್ಲವೋ ಅದು. ಈಗ ಬರೋಣ ಆ ಟಾಪಿಕ್ ಮೇಲೆ. ಯಾವ ಹೆಸರಿನಲ್ಲಿ ಇಂಟರ್ನೆಟ್ ನಲ್ಲಿ ಸಂಪೂರ್ಣ ಮಾರ್ಕೆಟ್ ಸೃಷ್ಟಿ ಮಾಡಲಾಗಿದೆಯೋ ಅದೇ ಜಾಲೈನ್. ಇವತ್ತು ಪ್ರತಿ 2ನೇ ವ್ಯಕ್ತಿ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡುತ್ತಾನೆ, ಜಾಲೈನ್ ಶಾರ್ಪ್ ಮಾಡುವುದು ಹೇಗೆ, ಫೇಸ್ ಪ್ಯಾಕ್ ಹೇಗೆ ಕಡಿಮೆ ಮಾಡುವುದು, ಮುಯುಂಗ್ ನಿಜವೇ, 7 ದಿನಗಳಲ್ಲಿ ಮಾಡಲ್ ಫೇಸ್ ಪಡೆಯುವುದು ಹೇಗೆ ಎಂದು. ಆಮೇಲೆ ಏನು ಮಾಡುತ್ತಾನೆ? ಕನ್ನಡಿಯ ಮುಂದೆ ನಿಂತುಕೊಂಡು ವಿಚಿತ್ರವಾಗಿ ಮುಖ ಮಾಡುತ್ತಾನೆ. ಒಮ್ಮೆ ಕೆನ್ನೆಯನ್ನು ಒಳಗಡೆ ಎಳೆದುಕೊಳ್ಳುತ್ತಾನೆ, ಒಮ್ಮೆ ಕುತ್ತಿಗೆಯನ್ನು ಕ್ರಾಸ್ ಮಾಡುತ್ತಾನೆ, ಒಮ್ಮೆ ನಾಲಿಗೆಯನ್ನು ಮೇಲ್ಗಡೆ ಎಷ್ಟು ಜೋರಾಗಿ ಅಂಟಿಸುತ್ತಾನೆ ಎಂದರೆ ಸೀಲಿಂಗ್ ಅನ್ನೇ ಮುರಿದು ಆಗುತ್ತಾನೇನೋ ಎನ್ನುವಂತೆ. ನಿಜ ಹೇಳಲ್ಲ, ಯಾವುದಾದರೂ ಒಂದು ದಿನ ನಿಮ್ಮ ಅಮ್ಮ ಇದನ್ನು ನೋಡಿಬಿಟ್ಟರೆ ಅವರು ಜಾಲೆನ್ ಅಲ್ಲ, ನಿಮಗೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಸ್ಬಿಡ್ತಾರೆ. ನಿಜವಾದ ಸತ್ಯ ಏನು? ಜಾಲೆನ್ 3 ವಿಷಯಗಳಿಂದ ಬರುತ್ತದೆ. ಬಾಡಿ ಫ್ಯಾಟ್ ಕಡಿಮೆ ಇರುವುದು. ಸರಳ ಲಾಜಿಕ್ ಏನೆಂದರೆ, ಒಂದು ವೇಳೆ ಮುಖದ ಮೇಲೆ ಕೊಬ್ಬು ಅಂಟಿಕೊಂಡಿದ್ದರೆ ಒಳಗಡೆ ಹೀರೋ ತರಹದ ಜಾಲೆನ್ ಇದ್ದರೂ ಅದು ಕಾಣಿಸುವುದು ಹೇಗೆ? ಹುಡುಗರು ದಿನವಿಡೀ ಕೋಲ್ಡ್ ಡ್ರಿಂಕ್ಸ್, ಚಿಪ್ಸ್, ಬೇಕರಿ, ಲೇಟ್ ನೈಟ್ ಮ್ಯಾಗಿ ತಿಂದು ಹೇಳುತ್ತಾರೆ, ಬ್ರೋ ಜಾಲೆನ್ ಬರುತ್ತಿಲ್ಲ ಎಂದು. ಅರೆ ಬ್ರೋ, ಜಾಲೆನ್ ಕೆಳಗಡೆ ಕೂತು ಹೋಗಿದೆ, ಅದನ್ನು ಮೊದಲು ಹೊರಗಡೆ ಬರಲು ಬಿಡಿ. ಪೋಸ್ಚರ್. ಇಚ್ಛಿತಿಗೆ ಎಲ್ಲರ ಕುತ್ತಿಗೆ ಮುಂದುಗಡೆ ಚಾಚಿಕೊಂಡಿರುತ್ತದೆ. ಫೋನ್ ಪೋಸ್ಚರ್, ಲ್ಯಾಪ್ಟಾಪ್ ಪೋಸ್ಚರ್. ಕುತ್ತಿಗೆ ಮುಂದುಗಡೆ ನೇತಾಡುತ್ತಿದ್ದರೆ ಮುಖ ಶೇಪ್ ಕೂಡ ವೀಕ್ ಆಗಿ ಕಾಣುತ್ತದೆ. ನೇರವಾಗಿ ನಡೆಯುವುದನ್ನು ಕಲಿಯಿರಿ. ಚೆಸ್ಟ್ ಸ್ವಲ್ಪ ಓಪನ್, ಶೋಲ್ಡರ್ ಬ್ಯಾಕ್, ಚಿನ್ ನ್ಯಾಚುರಲ್ ಆಗಿರಲಿ. ಕೇವಲ ಇಷ್ಟರಿಂದಲೇ ಮುಖ ಬೆಟರ್ ಆಗಿ ಕಾಣುತ್ತದೆ. ಮ್ಯೂಯಿಂಗ್ ಬಗ್ಗೆ ಪ್ರಾಮಾಣಿಕ ಮಾತು. ನಾನು ಮ್ಯೂಯಿಂಗ್ ಸುಳ್ಳು ಎಂದು ಹೇಳುತ್ತಿಲ್ಲ, ಆದರೆ ಇಂಟರ್ನೆಟ್ ತೋರಿಸುವಷ್ಟು ಮ್ಯಾಜಿಕ್ ಕೂಡ ಇದರಲ್ಲಿ ಇಲ್ಲ. ಇದು ಯಾವುದೇ 10 ದಿನಗಳಲ್ಲಿ ಟ್ರಾನ್ಸ್ಫಾರ್ಮೇಶನ್ ಟೂಲ್ ಅಲ್ಲ. ಇದು ಕೇವಲ ನಾಲಿಗೆಯ ಪೋಸ್ಚರ್ ಅಭ್ಯಾಸ ಅಷ್ಟೇ. ಕೆಲಸ ಮಾಡುತ್ತದೆ, ಸ್ವಲ್ಪ ಹೆಲ್ಪ್ ಮಾಡಬಹುದು. ಆದರೆ ಒಂದು ವೇಳೆ ನೀವು ದಪ್ಪಾಗಿದ್ದರೆ, ನಿದ್ದೆ ಕೆಟ್ಟದಾಗಿದ್ದರೆ, ಡಯಟ್ ಹಾಳಾಗಿದ್ದರೆ ನಾಲಿಗೆಯನ್ನು ಮೇಲ್ಗಡೆ ಅಂಟಿಸಿ ನೋಡುವುದರಿಂದ ನೀವು ಹೀರೋ ಆಗುವುದಿಲ್ಲ. ಕೇವಲ ಜನ ಜಾಲೆನ್ ಗಾಗಿ ಚೂಯಿಂಗ್ ಗಮ್ ಅನ್ನು 3 ಗಂಟೆಗಳ ಕಾಲ ಜಿಗಿಯುತ್ತಾರೆ, ಆದರೆ ಇತ್ತ ಕಡೆ ಹೊಟ್ಟೆ ಹೊರಗಡೆ ಬರುತ್ತಿರುತ್ತದೆ. ಬ್ರೋ, ಮುಖ ಸೈಡ್ ಮಸಲ್ಸ್ ಮಾಡಿಕೊಂಡರೆ ಸಾಕೆ, ಬಾಡಿಯ ಕತೆ ಏನು ಮಾಡಿ ಎಂದರೆ ಇವತ್ತಿನಿಂದಲೇ ಜಂಕ್
ಜಂಕ್ ಫುಡ್ ಅನ್ನು ಅರ್ಧದಷ್ಟು ಕಡಿಮೆ ಮಾಡಿ, ವಾಕಿಂಗ್ ಸ್ಟಾರ್ಟ್ ಮಾಡಿ, ಸ್ವಲ್ಪ ವರ್ಕೌಟ್ ಮಾಡಿ, ನಿದ್ದೆಯನ್ನು ಇಂಪ್ರೂವ್ ಮಾಡಿ, ಪೋಸ್ಚರ್ ಸರಿಪಡಿಸಿ. 3 ತಿಂಗಳುಗಳಲ್ಲಿ ಮುಖ ತಾನಾಗೆ ಲೀನ್ ಆಗುತ್ತದೆ. ಜಾಲೆನ್ ಸರ್ಚ್ ಮಾಡೋದರಿಂದ ಜಾಲೆನ್ ಬರುವುದಿಲ್ಲ, ಅದು ಡಿಸಿಪ್ಲಿನ್ ಇಂದ ಬರುತ್ತದೆ. ಪಾಯಿಂಟ್ ನಂಬರ್ 3 ಹೈಜಿನ್. ಇನ್ನು ಮುಂದೆ ಪಾಯಿಂಟ್ ಯಾವುದಂದರೆ, ಇಲ್ಲಿ ಒಬ್ಬ ಆವರೇಜ್ ಹುಡುಗನು ಕೂಡ ಇನ್ನೋಸೆಂಟ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಬಹುದು ಮತ್ತು ಒಬ್ಬ ಹ್ಯಾಂಡ್ಸಮ್ ಹುಡುಗನು ಗಲೀಜಾಗಿ ಕಾಣಬಹುದು. ಅದು ಹ್ಯಾಂಡ್ಸಮ್ ಹುಡುಗನು ಕೂಡ ಇಲ್ಲೇ ಸೋಲುತ್ತಾನೆ. ಈಗ ಒಂದು ಮಾತು ಗಮನವಿಟ್ಟು ಕೇಳಿ. ಕೆಲವು ಹುಡುಗರು ಮುಖ ಚೆನ್ನಾಗಿರುದ್ದರೂ ಅನ್ಅಟ್ರಾಕ್ಟಿವ್ ಆಗಿ ಕಾಣುತ್ತಾರೆ. ಅದೇ ಕೆಲವು ಆವರೇಜ್ ಮುಖವಿರುವ ಹುಡುಗರು ಕೂಡ ಕ್ಲೀನ್ ಮತ್ತು ಡಿಸೆಂಟ್ ಆಗಿ ಕಾಣುತ್ತಾರೆ. ಇದಕ್ಕೆ ಕಾರಣ ಏನು? ಹೈಜಿನ್ ಅಂದರೆ ಸ್ವಚ್ಛತೆ. ಮತ್ತು ನಿಜ ಹೇಳಬೇಕೆಂದರೆ ಇದು ಎಲ್ಲಕ್ಕಿಂತ ಸುಲಭವಾದ ಲುಕ್ಸ್ ಮ್ಯಾಕ್ಸಿಂಗ್ ಆಗಿದೆ. ಇದು ಉಚಿತವಾಗಿದೆ, ಆದರೆ ಜನ ಎಲ್ಲಕ್ಕಿಂತ ಹೆಚ್ಚು ಇಗ್ನೋರ್ ಮಾಡುವುದು ಇದನ್ನೇ. ಒಂದು ಉದಾಹರಣೆ ಕೇಳಿ. ನೀವು ಯಾರನ್ನೋ ಭೇಟಿಯಾಗಲು ಹೋಗಿದ್ದೀರಿ, ಏರ್ ಸೆಟ್ ಆಗಿದೆ, ಬಟ್ಟೆ ಚೆನ್ನಾಗಿದೆ, ಪರ್ಫ್ಯೂಮ್ ಕೂಡ ಸ್ಪ್ರೇ ಮಾಡಿಕೊಂಡಿರಿ. ಆದರೆ ಮಾತನಾಡಲು ಬಾಯಿ ಓಪನ್ ಮಾಡಿದಾಗ ತಕ್ಷಣ ಬಾಯಿಯಿಂದ ಅಂತಹ ವಾಸನೆ ಬಂತು ಎಂದರೆ ಎದುರಿಗಿರುವ ವ್ಯಕ್ತಿಗೆ ಇಡೀ ಫ್ಯಾಮಿಲಿ ನೆನಪಾಗಿಬಿಡುತ್ತದೆ. ಅಲ್ಲೇ ನಿಮ್ಮ ಗೇಮ್ ಓವರ್ ಆಯ್ತು, ಲುಕ್ಸ್ ಕೂಡ ಅಲ್ಲೇ ಮುಗಿದು ಹೋಯಿತು. ಹಾಗಾದರೆ ಏನು ಮಾಡಬೇಕು? ಮೊದಲನೆಯದು ಹಲ್ಲು ಮತ್ತು ಉಸಿರಾಟ. ದಿನಲೂ ಬ್ರಷ್ ಮಾಡುತ್ತೀರಾ? ನಿಜ ಹೇಳಿ. ಬೆಳಿಗ್ಗೆ ಕೆಲವು ಬಾರಿ ಅರ್ಜೆಂಟ್ ಇದ್ದಾಗ ಕೇವಲ ಬ್ರಷ್ ತಿರುಗಿಸಿ ಹೊರಟು ಬಿಡುತ್ತಾರೆ. ಟಂಗ್ ಕ್ಲೀನ್ ಮಾಡುತ್ತೀರಾ? ಏಕೆಂದರೆ ಬಾಯಿ ವಾಸನೆ ನಾಲಿಗೆಯು ಕಾರಣವಾಗಿರುತ್ತದೆ. ಏನು ಮಾಡಿ ಅಂದರೆ ದಿನಕ್ಕೆ 2 ಬಾರಿ ಬ್ರಷ್ ಮಾಡಿ, ಟಂಗ್ ಕ್ಲೀನರ್ ಬಳಸಿ, ನೀರು ಕುಡಿಯಿರಿ, ಸಿಹಿ ಪದಾರ್ಥಗಳನ್ನು ಕಡಿಮೆ ಮಾಡಿ. ಎರಡನೇದು ಮೂಗಿನ ಕೂದಲು ಮತ್ತು ಕಿವಿಯ ಕೂದಲು. ಈ ಟಾಪಿಕ್ ಬಗ್ಗೆ ಜನ ಚರ್ಚೆ ಮಾಡುವುದಿಲ್ಲ, ಆದರೆ ನೋಟಿಸ್ ಎಲ್ಲರೂ ಮಾಡುತ್ತಾರೆ. ನೀವು ಯಾವುದೋ ಸೀರಿಯಸ್ ವಿಷಯ ಮಾತನಾಡುತ್ತೀರಿ, ಆದರೆ ಎದುರಿಗಿರುವ ವ್ಯಕ್ತಿ ನಿಮ್ಮ ಮಾತನ್ನು ಕೇಳುತ್ತಿರುವುದಿಲ್ಲ. ಬದಲಿಗೆ ನಿಮ್ಮ ಮೂಗಿನಿಂದ ಹೊರ ಬಂದಿರುವ ಜಂಗಲ್ ನೋಡುತ್ತಿರುತ್ತಾನೆ. ಅದನ್ನು ಸ್ವಲ್ಪ ಟ್ರಿಮ್ ಮಾಡಿಕೊಳ್ಳಿ, ಅಷ್ಟು ಸಾಕು. ಮೂರನೇದು ಬಾಡಿ ಸ್ಮೆಲ್. ಕೆಲವು ಹುಡುಗರು ಜಿಮ್ಗೆ ಹೋಗಿ ಬಂದ ಮೇಲೆ ಸ್ಮೆಲ್ ಮಷಿನ್ ತರ ಇರುತ್ತಾರೆ. ಡಿಯೋಡರೆಂಟ್ ಹಚ್ಚಿ ಹೊರಟು ಬಿಡುತ್ತಾರೆ. ಬ್ರೋ, ಇದು ಪರ್ಫ್ಯೂಮ್ ಅಲ್ಲ, ಕೆಮಿಕಲ್ ಅಟ್ಯಾಕ್. ಒಂದು ರೂಲ್ ಮಾಡಿಕೊಳ್ಳಿ. ದಿನಲೂ ಸ್ನಾನ ಮಾಡಿ, ಅಂಡರ್ ಆರ್ಮ್ಸ್ ಕ್ಲೀನ್ ಆಗಿ ಇಟ್ಟುಕೊಳ್ಳಿ, ಬಟ್ಟೆಗಳನ್ನು ರಿಪೀಟ್ ಮಾಡುವ ಮುನ್ನ ಸ್ಮೆಲ್ ಚೆಕ್ ಮಾಡಿ ಮತ್ತು ಶೂಸ್ ಗಳಿಗೆ ಗಾಳಿ ತಗಲುವಂತೆ ಇಡಿ. 4ನೇದು ಉಗುರುಗಳು. ಕೈ ಮುಗಿದಾಗ ಅಥವಾ ಹ್ಯಾಂಡ್ ಶೇಕ್ ಮಾಡಿದಾಗ ಉಗುರುಗಳಲ್ಲಿ ಎಷ್ಟು ಮಣ್ಣು ತುಂಬಿರುತ್ತದೆ ಎಂದರೆ ಅಲ್ಲೇ ಮಾತು ಮುಗಿದು ಹೋಗುತ್ತದೆ. ಇದು ಸಣ್ಣ ವಿಷಯ ಇರಬಹುದು, ಆದರೆ ಇದು ನಿಮ್ಮ ಕ್ಲಾಸ್ ಅನ್ನು ತೋರಿಸುತ್ತದೆ. 5ನೇದು ಕೂದಲಿನ ಸ್ವಚ್ಛತೆ. ಸ್ಟೈಲ್ ಬೇರೆ ವಿಷಯ, ಗಲೀಜು ಕೂದಲು ಬೇರೆ ವಿಷಯ. ಆಯಿಲ್, ಅಂಟಂಟಾದ ಕೂದಲು, ಡ್ಯಾಂಡ್ರಫ್, ಹೇರ್ ಫಾಲ್, ಇದರಿಂದ ಕಾನ್ಫಿಡೆನ್ಸ್ ಕೂಡ ಡೌನ್ ಆಗುತ್ತದೆ. ಏರ್ ವಾಶ್ ರೊಟೀನ್ ಇಟ್ಟುಕೊಳ್ಳಿ, ಅದು ನಿಮ್ಮ ಸ್ಕಾಲ್ಫ್ ಗೆ ಸೂಟ್ ಆಗಬೇಕು. ಜನ ಮೊದಲು ನಿಮ್ಮ ಪರ್ಸನಾಲಿಟಿಯನ್ನು ನೋಡುವುದಿಲ್ಲ, ಮೊದಲು ನಿಮ್ಮ ಕ್ಲೀನ್ನೆಸ್ ಅನ್ನು ನೋಡುತ್ತಾರೆ, ಆಮೇಲೆ ಜಡ್ಜ್ ಮಾಡುತ್ತಾರೆ. ಒಬ್ಬ ಆವರೇಜ್ ಆಗಿ ಕಾಣುವ ಹುಡುಗನು ಕೂಡ ಕ್ಲೀನ್ ಆಗಿದ್ದರೆ, ಫ್ರೆಶ್ ಸ್ಮೆಲ್ ಬರುತ್ತಿದ್ದರೆ, ನೀಟ್ ಆಗಿದ್ದರೆ, ಮುಖದಲ್ಲಿ ನಗು ಇದ್ದರೆ ಅವನು ತುಂಬಾ ಜನರಿಗಿಂತ ಬೆಟರ್ ಆಗಿ ಕಾಣುತ್ತಾನೆ. ಪಾಯಿಂಟ್ ನಂಬರ್ 4 ಪೋಸ್ಚರ್. ಮುಂದಿನ ಪಾಯಿಂಟ್ ಡೇಂಜರಸ್ ಆಗಿದೆ, ಏಕೆಂದರೆ ಇದರಿಂದ ನೀವು ಜಿಮ್ ಬಾಡಿ ಇಲ್ಲದೆಯೂ ಕೂಡ ಹೆಚ್ಚು ಸ್ಟ್ರಾಂಗ್ ಮತ್ತು ಅಟ್ರಾಕ್ಟಿವ್ ಆಗಿ ಕಾಣಬಹುದು. ಈಗ ನಾನು ಹೇಳಲು ಹೊರಟಿರುವ ಪಾಯಿಂಟ್ ತುಂಬಾ ಅಂಡರ್ ರೇಟೆಡ್ ಆಗಿದೆ. ಯಾವುದೇ ಕ್ರಿಯೇಟರ್ ಇದರ ಬಗ್ಗೆ ಪ್ರಾಪರ್ ಆಗಿ ಮಾತನಾಡುವುದಿಲ್ಲ ಮತ್ತು ಹುಡುಗರು ಗಮನ ಕೊಡುವುದಿಲ್ಲ. ಆದರೆ ಸತ್ಯ ಏನಂದ್ರೆ ಕೆಲವು ಬಾರಿ ನೀವು ಹ್ಯಾಂಡ್ಸಮ್ ಆಗಿ ಕಾಣುವುದಿಲ್ಲ, ಏಕೆಂದರೆ ನಿಮ್ಮ ಮುಖ ಹಾಳಾಗಿಲ್ಲ, ನಿಮ್ಮ ಪೋಸ್ಚರ್ ಹಾಳಾಗಿದೆ. ಒಬ್ಬ ಆವರೇಜ್ ಮುಖದ ಹುಡುಗನಿದ್ದಾನೆ, ಆದರೆ ಅವನು ನೇರವಾಗಿ ನಡೆಯುತ್ತಿದ್ದಾನೆ. ಶೋಲ್ಡರ್ಸ್ ಬ್ಯಾಕ್, ನೆಕ್ ಸ್ಟ್ರೇಟ್, ಐ ಕಾಂಟ್ಯಾಕ್ಟ್ ನಾರ್ಮಲ್ ಮತ್ತು ವಾಕ್ ಸ್ಟೇಬಲ್ ಆಗಿದೆ. ಅವನು ಆಟೋಮೆಟಿಕ್ ಆಗಿ ಸ್ಟ್ರಾಂಗ್ ಆಗಿ ಕಾಣುತ್ತಾನೆ. ಇನ್ನೊಬ್ಬ ಹುಡುಗ ತುಂಬಾ ಒಳ್ಳೆಯ ಮುಖ ಹೊಂದಿದ್ದಾನೆ, ಆದರೆ ನಡೆಯುವಾಗ ಬಾಗಿಕೊಂಡು ನಡೆಯುತ್ತಾನೆ. ಫೋನ್ ನೋಡುತ್ತಾ ಶೋಲ್ಡರ್ ಡೌನ್, ಚೆಸ್ಟ್ ಒಳಗಡೆ ಹಾಕಿ, ಕಣ್ಣುಗಳ ಕೆಳಗೆ ಹಾಕಿ ನಡೆಯುತ್ತಾನೆ. ಅವನು ವೀಕ್ ಆಗಿ ಕಾಣುತ್ತಾನೆ. ಅರ್ಥವಾಯ್ತೆ? ಗೇಮ್ ಕೇವಲ ಮುಖದಲ್ಲ, ಪ್ರೆಸೆನ್ಸ್ ಕೂಡ ಆಗಿದೆ. ಇವತ್ತು ಎಲ್ಲಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನ್ ಗೊತ್ತಾ? ಫೋನ್ ಪೋಸ್ಚರ್. ದಿನವಿಡೀ ಮೊಬೈಲ್, ರೀಲ್ಸ್, ಚಾಟ್, ಗೇಮಿಂಗ್. ಫಲಿತಾಂಶ ಏನು? ಕುತ್ತಿಗೆ ಮುಂದುಗಡೆ ಬರುತ್ತದೆ, ಬೆನ್ನು ರೌಂಡ್ ಆಗುತ್ತದೆ, ಶೋಲ್ಡರ್ಸ್ ಕೊಲ್ಯಾಪ್ಸ್ ಆಗುತ್ತವೆ. ಆಮೇಲೆ ಹುಡುಗರು ಹೇಳುತ್ತಾರೆ, ಬ್ರೋ ಫೋಟೋದಲ್ಲಿ ವೀಕ್ ಆಗಿ ಕಾಣುತ್ತೇನೆ ಎಂದು. ಹಾಗಾದರೆ ಏನು ಮಾಡಬೇಕು? ಮೊದಲನೇದು ನೇರವಾಗಿ ನಿಲ್ಲುವುದನ್ನು ಕಲಿಯಿರಿ. ಯಾವಾಗ ನಿಂತುಕೊಂಡರೂ ಕಾಲುಗಳನ್ನು ಸ್ಟೇಬಲ್ ಆಗಿ ಇಡಿ. ಶೋಲ್ಡರ್ ಸ್ವಲ್ಪ ಬ್ಯಾಕ್, ಚೆಸ್ಟ್ ನ್ಯಾಚುರಲ್ ಆಗಿ ಓಪನ್, ಕುತ್ತಿಗೆ ನೇರವಾಗಿರಲಿ. ಆರ್ಮಿ ತರ ಟೈಟ್ ಆಗಿ ಇರಬೇಕಾಗಿಲ್ಲ, ಕೇವಲ ನಾರ್ಮಲ್ ಕಾನ್ಫಿಡೆನ್ಸ್ ಸಾಕು. ಎರಡನೇದು ವಾಕಿಂಗ್ ಇಂಪ್ರೂವ್ ಮಾಡಿ. ಪ್ರಿನ್ಸಿಪಲ್ ಕರೆದಿದ್ದಾರೆ ಎಂದು ಎದ್ರಿಕೊಂಡು ಹೋಗೋ ತರ ನಡೆಯಬೇಡಿ, ಹಾಗೆಯೇ ರಸ್ತೆ ನನ್ನದು ಎನ್ನುವ ತರ ನಡೆಯಬೇಡಿ. ನಾರ್ಮಲ್ ಕಾಮ್ ವಾಕ್, ಸ್ಟಡಿ ಸ್ಪೇಸ್ ಇರಲಿ. ಮೂರನೇದು ಕೂರುವ ಶೈಲಿ. ಚೇರ್ ಮೇಲೆ ಅಂಟಿಕೊಂಡು ಕೂರಬೇಡಿ, ಹಾಫ್ ಡೆಡ್ ಬಾಡಿ ತರ ಪೋಸ್ಚರ್ ತೋರಿಸಬೇಡಿ. ನೇರವಾಗಿ ಕೂರಿ, ಇದು ನಿಮ್ಮ ಎನರ್ಜಿಯನ್ನು ಕೂಡ ಹೆಚ್ಚಿಸುತ್ತದೆ. 4ನೇದು ಹೈ ಕಾಂಟ್ಯಾಕ್ಟ್. ಪ್ರತಿ ಬಾರಿಯೂ ದಿಟ್ಟಿಸಿ ನೋಡುವುದಲ್ಲ, ಹಾಗೆಯೇ ಪ್ರತಿ ಬಾರಿಯೂ ಕಣ್ಣು ತಪ್ಪಿಸುವುದು ಅಲ್ಲ. ಮಾತನಾಡುವಾಗ 2 ರಿಂದ 3 ಸೆಕೆಂಡ್ ನಾರ್ಮಲ್ ಐ ಕಾಂಟ್ಯಾಕ್ಟ್ ಇರಲಿ, ಕಾನ್ಫಿಡೆನ್ಸ್ ಅಲ್ಲೇ ಕಾಣಿಸುತ್ತದೆ. ಕೆಲವು ಜನ ಜಾಲೆನ್ ಟ್ಯುಟೋರಿಯಲ್ ನೋಡುತ್ತಾರೆ, ಆದರೆ 8 ಗಂಟೆಗಳ ಕಾಲ ಕಂಬಳಿ ತರ ಮುದುಡಿಕೊಂಡು ಕೂರುತ್ತಾರೆ. ಬ್ರೋ, ಮೊದಲು ಕುತ್ತಿಗೆ ನೇರ ಮಾಡಿ. ಪಾಯಿಂಟ್ ನಂಬರ್ 5 ಹೇರ್ ಸ್ಟೈಲ್. ಇನ್ನು ಮುಂದಿನ ಪಾಯಿಂಟ್ ಎಲ್ಲಕ್ಕಿಂತ ಡೇಂಜರಸ್ ಆಗಿದೆ, ಏಕೆಂದರೆ ಇದು ನೀವು ಹುಡುಗನ ತರ ಕಾಣುತ್ತೀರಾ ಅಥವಾ ಮಗುವಿನ ತರ ಕಾಣುತ್ತೀರಾ ಎಂಬುದನ್ನು ಇದೇ ಡಿಸೈಡ್ ಮಾಡುತ್ತದೆ. ಈಗ ಒಂದು ಮಾತು ಕೇಳಿ, ಕೆಲವು ಹುಡುಗರು ಜಿಮ್ ಕೂಡ ಮಾಡುತ್ತಾರೆ, ಮುಖವು ಚೆನ್ನಾಗಿರುತ್ತದೆ, ಬಟ್ಟೆಯು ಚೆನ್ನಾಗಿ ಧರಿಸಿರುತ್ತಾರೆ, ಆದರೂ ಪರ್ಸನಾಲಿಟಿ ವೀಕ್ ಆಗಿ ಕಾಣುತ್ತದೆ. ಇದಕ್ಕೆ ಕಾರಣ ಏನು? ಹೇರ್ ಮತ್ತು ಗ್ರೂಮಿಂಗ್. ಇದು ನಿಮ್ಮ ಫ್ರೇಮ್ ಇದ್ದಂತೆ. ಫೇಸ್ ಪೇಂಟಿಂಗ್ ಎಷ್ಟೇ ಚೆನ್ನಾಗಿದ್ದರೂ ಫ್ರೇಮ್ ಬಕ್ವಾಸ್ ಆಗಿದ್ದರೆ ಫೋಟೋ ಕೂಡ ವೀಕ್ ಆಗಿ ಕಾಣುತ್ತದೆ. ಮೊದಲನೇ
ಎರಡನೇದು ಪ್ರತಿ ಟ್ರೆಂಡ್ ನಿಮಗಾಗಿ ಇರುವುದಿಲ್ಲ. ಇತ್ತೀಚೆಗೆ ರೀಲ್ಸ್ ನಲ್ಲಿ ಯಾವುದೇ ಏರ್ ಕಟ್ ಟ್ರೆಂಡ್ ಬರುತ್ತದೆ, ಹುಡುಗರು ನೇರವಾಗಿ ಬಾರ್ಬರ್ ಹತ್ತಿರ ಹೋಗಿ ಬ್ರೋ ಸೇಮ್ ಟು ಸೇಮ್ ಕಟ್ ಮಾಡು ಎನ್ನುತ್ತಾರೆ. ಬ್ರೋ ಅದೇ ತರ ಮುಖವನ್ನು ತೆಗೆದುಕೊಂಡು ಬನ್ನಿ. ಹಾಗಾದರೆ ಪ್ರತಿ ಹೇರ್ ಸ್ಟೈಲ್ ಪ್ರತಿ ವ್ಯಕ್ತಿಗೂ ಸೂಟ್ ಆಗುವುದಿಲ್ಲ. ಆಕ್ಟರ್ ಅದು ಚೆನ್ನಾಗಿ ಕಾಣಿಸುತ್ತಿದೆ ಎಂದರೆ ನಿಮಗೆ ಚೆನ್ನಾಗಿ ಕಾಣಿಸಬೇಕಂತೇನಿಲ್ಲ. ಎರಡನೇದು ನಿಮ್ಮ ಫೇಸ್ ಶೇಪ್ ಅರ್ಥ ಮಾಡಿಕೊಳ್ಳಿ. ಸರಳ ರೂಲ್ ಏನೆಂದರೆ, ಒಂದು ವೇಳೆ ಮುಖ ರೌಂಡ್ ಆಗಿದ್ದರೆ ಸೈಡ್ ಕ್ಲೀನ್ ಆಗಿರಲಿ, ಮೇಲ್ಗಡೆ ಸ್ವಲ್ಪ ವ್ಯಾಲ್ಯೂಮ್ ಇರಲಿ. ಮುಖ ಲಾಂಗ್ ಆಗಿದ್ದರೆ ಮೇಲ್ಗಡೆ ತುಂಬಾ ಹೈಟ್ ಕೊಡಬೇಡಿ. ಒಂದು ವೇಳೆ ಜಾಯ್ಲೈನ್ ವೀಕ್ ಆಗಿದ್ದರೆ ಮೆಸ್ಸಿ ಟೆಕ್ಸ್ಟರ್ಡ್ ಹೇರ್ ಹೆಲ್ಪ್ ಮಾಡುತ್ತದೆ. ಮೂರನೇದು ಬಾರ್ಬರ್ಗೆ ಎದುರುವುದನ್ನು ನಿಲ್ಲಿಸಿ. ಅರ್ಧಕ್ಕಿಂತ ಹೆಚ್ಚು ಹುಡುಗರು ಸುಮ್ಮನೆ ಕೂತು ಬಿಡುತ್ತಾರೆ. ಬಾರ್ಬರ್ ತನಗೆ ಇಷ್ಟ ಬಂದ ಹಾಗೆ ಕಟ್ ಮಾಡಿ ಬಿಡುತ್ತಾನೆ. ಮನೆಗೆ ಬಂದು ಹೇಳುತ್ತಾರೆ, ಬ್ರೋ ಹಾಳು ಮಾಡಿಬಿಟ್ಟ ಎಂದು. ಅರೆ ನೀನು ಏಕೆ ಮಾತನಾಡುವುದಿಲ್ಲ? ಫೋಟೋ ತೋರಿಸು, ಲೆಂತ್ ಎಷ್ಟು ಬೇಕು ಎಂದು ಹೇಳು, ಸೈಡ್ ಎಷ್ಟು ಬೇಕು ಎಂದು ಹೇಳು. ಬಾರ್ಬರ್ ಮೈಂಡ್ ರೀಡರ್ ಅಲ್ಲ, ನಿಮಗೆ ಎಲ್ಲವೂ ಗೊತ್ತಾಗಲು. ನಾಲ್ಕನೇದು ಬಿಯರ್ಡ್. ಪ್ಯಾಚಿ ಸ್ಟೆಪ್ ಗಡ್ಡ ಇದ್ದರೆ ಅದನ್ನು ಸರಿ ಮಾಡಿಕೊಳ್ಳಿ. ನಿಮಗೆ ಪ್ಯಾಚಿ ಸ್ಟೆಪ್ ಕೂದಲು ಇದ್ದರೆ ಅಂದ್ರೆ ಪ್ಯಾಚಿ ಸ್ಟೆಪ್ ಗಡ್ಡ ಇದ್ದರೆ ಅದನ್ನು ಗ್ರೂಮ್ ಮಾಡೋದನ್ನು ಬಿಟ್ಟು ಬಿಡಿ. ಅದಕ್ಕಿಂತ ಕ್ಲೀನ್ ಶೇವ್ ತುಂಬಾ ಬೆಟರ್ ಆಗಿ ಕಾಣುತ್ತದೆ. ಐದನೇದು ಐಬ್ರೋಸ್ ಮತ್ತು ಎಕ್ಸ್ಟ್ರಾ ಕೂದಲು. ಜಂಗಲ್ ಮೋಡ್ ನಲ್ಲಿ ಇರಬೇಡಿ, ನ್ಯಾಚುರಲ್ ಆಗಿ ಇರಲಿ. ಕೇವಲ ಓವರ್ ಗ್ರೋತ್ ಅನ್ನು ಕ್ಲೀನ್ ಮಾಡಿಕೊಳ್ಳಿ. ಆರನೇದು ಕೂದಲಿನ ಆರೋಗ್ಯ. ಸ್ಟೈಲ್ ಗಿಂತ ಮೊದಲು ಹೆಲ್ತ್ ಮುಖ್ಯ. ಕೂದಲು ಡ್ರೈ ಆಗಿದ್ದರೆ, ಡ್ಯಾಂಡ್ರಫ್ ಇದ್ದರೆ, ಆಯಿಲ್ ಟ್ಯಾಂಕ್ ತರ ಇದ್ದರೆ, ಬ್ರೇಕ್ ಆಗುತ್ತಿದ್ದರೆ ಮೊದಲು ಸ್ಕಾಲ್ಫ್ ಸರಿಪಡಿಸಿ. ನಿದ್ದೆ, ಡಯಟ್, ಸ್ಟ್ರೆಸ್ ಕೂಡ ಕೂದಲಿನ ಮೇಲೆ ಎಫೆಕ್ಟ್ ಬೀರುತ್ತದೆ. ಸರಿಯಾದ ಹೇರ್ ಕಟ್ ಒಬ್ಬ ಆವರೇಜ್ ಹುಡುಗನನ್ನು ಎಲಿವೇಟ್ ಮಾಡುತ್ತದೆ. ತಪ್ಪು ಹೇರ್ ಕಟ್ ಒಬ್ಬ ಹ್ಯಾಂಡ್ಸಮ್ ಹುಡುಗನನ್ನು ಕೂಡ ಕಾರ್ಟೂನ್ ಮಾಡಿಬಿಡುತ್ತದೆ. ಹಾಗಾದರೆ ಏನು ಮಾಡಬೇಕು? ಮುಂದಿನ ಹೇರ್ ಕಟ್ ಗಿಂತ ಮುಂಚೆ ನೀವು ನಿಮ್ಮ 3 ಫೋಟೋಗಳನ್ನು ನೋಡಿ ಫೇಸ್ ಶೇಪ್ ಅರ್ಥ ಮಾಡಿಕೊಳ್ಳಿ, ರೆಫರೆನ್ಸ್ ಸೇವ್ ಮಾಡಿ ಮತ್ತು ಬಾರ್ಬರ್ಗೆ ಕ್ಲಿಯರ್ ಆಗಿ ಹೇಳಿ. ಕೊನೆಯ ಮಾತು, ಇನ್ನು ಲಾಸ್ಟ್ ಪಾಯಿಂಟ್ ಯಾವುದೆಂದರೆ, ಇದು ನಿಮ್ಮ ಲುಕ್ಸ್ ಮ್ಯಾಕ್ಸಿಂಗ್ ಡೈರೆಕ್ಷನ್ ಅನ್ನೇ ಬದಲಾಯಿಸಿ ಬಿಡುತ್ತದೆ. ಏಕೆಂದರೆ ಇಲ್ಲೇ ಜನ ಎಲ್ಲಕ್ಕಿಂತ ದೊಡ್ಡ ಮೋಸವಾಗಿರುತ್ತಾರೆ. ಈಗ ಒಂದು ಕೈ ಸತ್ಯವನ್ನು ಹೇಳುತ್ತೇನೆ. ಬಹುಶಃ ಕೆಲವು ಜನರಿಗೆ ಬೇಸರವಾಗಬಹುದು, ಆದರೆ ಸತ್ಯ ಏನೆಂದರೆ ಲುಕ್ಸ್ ಮ್ಯಾಟರ್ ಆಗುತ್ತವೆ. ಹೌದು, ಫಸ್ಟ್ ಇಂಪ್ರೆಸ್ ನಲ್ಲಿ ಆಗುತ್ತವೆ, ಫೋಟೋದಲ್ಲಿ ಆಗುತ್ತವೆ, ಡೇಟಿಂಗ್ ನಲ್ಲಿ ಆಗುತ್ತವೆ, ಕಾನ್ಫಿಡೆನ್ಸ್ ಮೇಲೆಯೂ ಎಫೆಕ್ಟ್ ಬೀರುತ್ತವೆ. ಆದರೆ ಅಷ್ಟೊಂದು ಮಟ್ಟಿಗಂತೂ ಅಲ್ಲ. ಎಷ್ಟು ಇಂಟರ್ನೆಟ್ ನಿಮ್ಮನ್ನು ಎದುರಿಸುತ್ತಿದೆಯೋ ಅಷ್ಟು. ಇತ್ತೀಚೆಗೆ ಏನಾಗುತ್ತಿದೆ, ಹುಡುಗರು ದಿನವಿಡೀ ಕನ್ನಡಿ ಚೆಕ್ ಮಾಡುತ್ತಾರೆ, ಮೂಗು ಚೆಕ್ ಮಾಡುತ್ತಾರೆ, ಜಾಲೈನ್ ಚೆಕ್ ಮಾಡುತ್ತಾರೆ, ಸ್ಕಿನ್ ಟೋನ್ ಚೆಕ್ ಮಾಡುತ್ತಾರೆ, ಏರ್ ಲೈನ್ ಚೆಕ್ ಮಾಡುತ್ತಾರೆ, ಹೈಟ್ ಕಂಪೇರ್ ಮಾಡುತ್ತಾರೆ. ಆದರೆ ಲೈಫ್ ನಲ್ಲಿ ಪ್ರೋಗ್ರೆಸ್ ಮಾತ್ರ ಜೀರೋ. ಸ್ಕಿಲ್ ಇಲ್ಲ, ಹಣವಿಲ್ಲ, ಕಮ್ಯುನಿಕೇಶನ್ ವೀಕ್ ಆಗಿದೆ, ಬಾಡಿ ವೀಕ್ ಆಗಿದೆ, ಡಿಸಿಪ್ಲಿನ್ ಜೀರೋ ಆಗಿದೆ. ಆದರೆ ಟೆನ್ಷನ್ ಯಾವ ವಿಷಯಕ್ಕೆ ಎಂದರೆ, ಬ್ರೋ ನನ್ನ ಲೆಫ್ಟ್ ಸೈಡ್ ಫೇಸ್ ಬೆಟರ್ ಆಗಿದೆಯೋ ಅಥವಾ ರೈಟ್ ಸೈಡ್ ಫೇಸ್ ಬೆಟರ್ ಆಗಿದೆಯೋ ಎಂದು. ಒಬ್ಬ ಹುಡುಗ ಆವರೇಜ್ ಫೇಸ್ ಹೊಂದಿದ್ದಾನೆ, ಆದರೆ ಫಿಟ್ ಆಗಿದ್ದಾನೆ, ಮಾತನಾಡುವುದು ಗೊತ್ತಿದೆ, ಹಣ ಗಳಿಸುತ್ತಿದ್ದಾನೆ, ಕಾನ್ಫಿಡೆನ್ಸ್ ಆಗಿದ್ದಾನೆ, ತನ್ನವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ, ಲೈಫ್ ನಲ್ಲಿ ಒಂದು ಪರ್ಪಸ್ ಇದೆ, ಅವನು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತಾನೆ. ಇನ್ನೊಬ್ಬ ಹುಡುಗ ಮಾಡೆಲ್ ಫೇಸ್ ಹೊಂದಿದ್ದಾನೆ, ಆದರೆ ಲೇಜಿ ಇದ್ದಾನೆ, ವೀಕ್ ಇದ್ದಾನೆ, ಕನ್ಫ್ಯೂಸ್ ಇದ್ದಾನೆ. ಲಾಂಗ್ ಟರ್ಮ್ ಅಲ್ಲಿ ಯಾರು ಗೆಲ್ಲುತ್ತಾರೋ ಬುದ್ಧಿವಂತನಿಗೆ ಒಂದು ಸಣ್ಣ ಸೂಚನೆ ಸಾಕು. ತುಂಬಾ ಜನ ಅಂದುಕೊಳ್ಳುತ್ತಾರೆ ಕೇವಲ ಹ್ಯಾಂಡ್ಸಮ್ ಆಗಿಬಿಟ್ರೆ ಲೈಫ್ ಸೆಟ್ ಎಂದು. ಇಲ್ಲ ಬ್ರೋ, ಹ್ಯಾಂಡ್ಸಮ್ ಆಗಿರುವ ಜನರು ಕೂಡ ಡಿಪ್ರೆಸ್ಡ್ ಆಗಿರುತ್ತಾರೆ ಮತ್ತು ಶ್ರೀಮಂತರ ಜನರು ಕೂಡ ಒಬ್ಬಂಟಿ ಆಗಿರುತ್ತಾರೆ. ಪರ್ಫೆಕ್ಟ್ ಫೇಸ್ ಇರುವವರು ಕೂಡ ಇನ್ಸೆಕ್ಯೂರ್ ಆಗಿರುತ್ತಾರೆ, ಏಕೆಂದರೆ ಅಸಲಿ ಗೇಮ್ ಒಳಗಡೆ ಇರುವುದಾಗಿದೆ. ನಿಮ್ಮ ಕೇವಲ ಲುಕ್ಸ್ ಮ್ಯಾಕ್ಸಿಂಗ್ ಮಾಡುವುದಲ್ಲ, ಇದರ ಜೊತೆಗೆ ಇವುಗಳನ್ನು ಮಾಡಿ: ಮನಿ ಮ್ಯಾಕ್ಸಿಂಗ್, ಸ್ಕಿಲ್ ಮ್ಯಾಕ್ಸಿಂಗ್, ಹೆಲ್ತ್ ಮ್ಯಾಕ್ಸಿಂಗ್, ಕಮ್ಯುನಿಕೇಶನ್ ಮ್ಯಾಕ್ಸಿಂಗ್, ಡಿಸಿಪ್ಲಿನ್ ಮ್ಯಾಕ್ಸಿಂಗ್, ಸೋಷಿಯಲ್ ಮ್ಯಾಕ್ಸಿಂಗ್. ಆಗ ಒಬ್ಬ ವ್ಯಕ್ತಿ ಕಂಪ್ಲೀಟ್ ಆಗುತ್ತಾನೆ. ಕೆಲವು ಜನ ಫೇಸ್ ವಾಶ್ ಮಾಡಲು 40 ನಿಮಿಷ ತೆಗೆದುಕೊಳ್ಳುತ್ತಾರೆ, ಆದರೆ ಫ್ಯೂಚರ್ ಬಗ್ಗೆ ಯೋಚಿಸಲು 4 ನಿಮಿಷ ಕೂಡ ತೆಗೆದುಕೊಳ್ಳುವುದಿಲ್ಲ. ಒಂದು ವೇಳೆ ನೀವು ಅಗ್ಲಿ ಎಂದು ಫೀಲ್ ಮಾಡುತ್ತಿದ್ದರೆ ಬಹುಶಃ ನೀವು ಅಗ್ಲಿ ಆಗಿಯೇ ಇರಬಹುದು, ಕೇವಲ ನೆಗ್ಲೆಕ್ಟ್ ಆಗಿರಬಹುದು ಅಷ್ಟೇ. ನೀವು ಇನ್ನು ನಿಮ್ಮ ಮೇಲೆ ಕೆಲಸ ಮಾಡಿಲ್ಲ. ಯಾವ ವ್ಯಕ್ತಿ ಮೇಲೆ ಕೆಲಸ ಮಾಡಲು ಸ್ಟಾರ್ಟ್ ಮಾಡುತ್ತಾನೋ ಅವನು 3 ತಿಂಗಳಲ್ಲಿ ಬೇರೆಯದೇ ತರ ಕಾಣುತ್ತಾನೆ ಮತ್ತು 1 ವರ್ಷದಲ್ಲಿ ಅವನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಹಾಗಾದರೆ ಇವತ್ತಿನಿಂದಲೇ ಕನ್ನಡಿಯನ್ನು ನೋಡುವುದು ಕಡಿಮೆ ಮಾಡಿ, ಪ್ರೋಟೀನ್ ಕಡೆ ಹೆಚ್ಚು ಗಮನ ಕೊಡಿ ಮತ್ತು ನೆನಪಿಡಿ, ನಿಮ್ಮ ವ್ಯಾಲ್ಯೂ ಕೇವಲ ನಿಮ್ಮ ಮುಖದಿಂದ ಡಿಸೈಡ್ ಆಗುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನೆಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮುಂದೆ ಯಾವ್ದು ವಿಡಿಯೋ ಬೇಕಂತೇಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.